ಸರ್ಕಾರದಿಂದ ಈಗ ನಾನು ಎಲ್ಲರಿಗೂ ಕೂಡ ಮನವಿ ಮಾಡ್ತಾ ಇದ್ದೀನಿ. ಇಲ್ಲಿಂದನೇ ದಯವಿಟ್ಟು ಯಾರು ಏರ್ಪೋರ್ಟ್ಗೆಲ್ಲ ಬರಕ್ ಹೋಗ್ಬಿಡಿ. ಬಹಳ ಟ್ರಾಫಿಕ್, ಬಹಳ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಇದೆ. ಸೊ ಸೀದಾ ವಿಧಾನಸೌಧ 4 ಗಂಟೆಗೆ ವಿಧಾನಸೌಧದ ಸ್ಟೆಪ್ಸ್ ಮೇಲೆ ಅವರಿಗೆ ಗೌರವ ಸಲ್ಲಿಸುವಂತ ಕೆಲಸ ಮಾಡ್ತೀವಿ. ಅದಾದ್ಮೇಲೆ ಸ್ಟೇಡಿಯಂ ಅಲ್ಲಿ ಅದಕ್ಕೆ ಏನ್ ಬೇಕೋ ಕೆಎಸ್ಸಿ ಅವರು ಅದಕ್ಕೆ ವ್ಯವಸ್ಥೆ ಮಾಡ್ತಾರೆ ಎಲ್ಲರಿಗೂ. ಅದಕ್ಕೋಸ್ಕರ ನಾವು ಅವರು ಓಪನ್ ಜೀಪಲ್ಲಿ ಬರಬೇಕು ಅಂತ ಇದ್ರು. ಅದು ಬಹಳ ಯಾಕೆಂದ್ರೆ ಯಾರು ಏನಾದ್ರು ಒಂದು ಮತ್ತು ಮಾಡೋದು ಇವೆಲ್ಲ ಬಿಲ್ಡಿಂಗ್ ಮೇಲೆ ನಿಲ್ಸ್ಬಿಟ್ಟು ಎಸ್ಸಿ ಮಾಡೋದು ಇವೆಲ್ಲ ಆಗ್ತದೆ. ಸೊ ಅದಕ್ಕೆ ಪೊಲೀಸರು ಸುಮಾರು 1000 ಜನ ಪೊಲೀಸರನ್ನ ಇದಕ್ಕೆ ನಿಯೋಜಿಸಬೇಕಾಗ್ತದೆ. ಸೊ ಅದಕ್ಕೆಲ್ಲ ಮುಖ್ಯಮಂತ್ರಿಗಳೆಲ್ಲ ಕೂತ್ಕೊಂಡೆಲ್ಲ ಬೆಳಗ್ಗೆ ಚರ್ಚೆ ಮಾಡಿ ನಾನು ಪೊಲೀಸ್ ಅಧಿಕಾರಿಗಳೆಲ್ಲ ಮಾತಾಡಿದ್ದೀನಿ. ಈಗ ಇಮಿಡಿಯೇಟ್ ಹೋಗ್ತಾ ಇದ್ದೀನಿ. ಸೊ ಸ್ವಲ್ಪ ಸೆಕ್ಯೂರಿಟಿ ಆಂಗಲ್ ಬಹಳ ಮುಖ್ಯ. ಏನು ಹುಚ್ಚನೂ ಇಲ್ಲ, ಏನಿಲ್ಲ. ಅಭಿಮಾನ ಅಂದ್ರೆ ಎಲ್ಲರದ್ದು ಅಭಿಮಾನ. ಏನ್ ಮಾಡ್ತೀವಿ ಈ ವಯಸ್ಸಿನಲ್ಲಿ ಯುವಕರಿಗೆ ಆಸಕ್ತಿ ಇಲ್ಲ, ಇನ್ಯಾರಿಗಿರಕ್ ಸಾಧ್ಯ? ನಾನ್ ತಪ್ಪು ಅಂತ ಹೇಳೋದಿಲ್ಲ, ಬಟ್ ಬಹಳ ಹುಷಾರಾಗಿರ್ಬೇಕು. ಗೌರವ ಕೊಡೋಣ, ಅವ್ರಿಗೆ ಇದನ್ ಮಾಡೋಣ. ಇಡೀ ದೇಶ ನೋಡ್ತಾ ಇರ್ತದೆ. ಒಂದು ಸಣ್ಣ ಇನ್ಸಿಡೆಂಟು ಆಗಬಾರ್ದು. ಸಣ್ಣ ಇನ್ಸಿಡೆಂಟ್ ಆದ್ರೆ ಹೆಚ್ಚು ಕಮ್ಮಿ ಆದ್ರೆ ಯಾರು ಮೇಲೆ ಬಿದ್ದೋದ್ರು, ತುಳಿದಾಯ್ತು, ಯಾರು ಒಬ್ಬರಿಗೆ ಪ್ರಾಣ ಕಿಚ್ಚೊಮ್ಮೆ ಆಗ್ಬಿಟ್ಟು ಕೈ ಮುರಿದೋದ್ರು, ಕಾಲು ಮುರ್ಕೊಂಡು ಅಂದ್ರೆ ಅದೇ ಒಂದು ದೊಡ್ಡ ಇದಾಗುತ್ತೆ. ಅಭಿಮಾನಕ್ಕೆ ಬಹಳ ಗೌರವ ಬರಬೇಕಲ್ಲ, ಆ ರೀತಿ ಎಲ್ಲರೂ ನಡ್ಕೋಬೇಕು ಅಂತೇಳಿ ಎಲ್ಲ ಯುವಕರಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ.